ನಂಬುಗೆಯ ನಾಲ್ಕು ದಿಕ್ಕಲು ರಕ್ಷಿಸುವ ಗಂಡುಗಲಿ, ಆಗಸ ಕಾಣದ ಅರಣ್ಯವ ಅಂಗೈಲೆ ಕಾಯುವ ಧೀರನಿವ ಬಾಹುಬಲಿ. ಬಬ್ಬಾರೆ ಬಬ್ಬಾರೆ. ಪ್ರಜೆಗಳೇ, ಅಂತೂ ಇಂತೂ ಮೋದಿ ಪ್ರಧಾನಿಯಾಗೋ ಕಾಲ ಸನ್ನಿಹಿತವಾಗಿದೆ. ಈಗ ವಿಚಾರ ಅದಲ್ಲ. ನಮ್ಮ ರಾಜ್ಯಕ್ಕೆ ಮತ್ತೊಬ್ಬ ಯುವ ರಾಜಕಾರಣಿ ಎಂಟ್ರಿ ಕೊಡ್ತಿದ್ದಾರೆ. ಅವ್ರು ಯಾರು ಅನ್ಕೊಂಡ್ರಾ? ಇಲ್ಲಿ ನೋಡ್ರಿ. ನನ್ನ ಮಗ ಪಂಟರ ಪಂಟ ತುಂಟರ ತುಂಟ ಭತ್ತ ಅವನೇ ಮಾಣಿಕ್ಯ. ರಾಮಾಚಾರಿ ಹಂಗೆ ಇವನು ತುಂಬಾ ಕಿಲಾಡಿ. ನಾಗ ಕಳ್ಳ ಭೈರವನು ಇವನೇನೆ ನೋಡಿ. ಹತ್ತಿ ಮಸೆಯೋದು ಸ್ನೇಹ ಬೆಸೆಯೋದು ಎಲ್ಲ ಗೊತ್ತು ಕಣೋ ನಮ್ಮ ಹೈದಿನ್ಗೆ. ಅಜ್ಜ ಡೆಲ್ಲಿಗೆ, ಅಪ್ಪ ಮೂಲೆಗೆ, ಮಗ ಬೀದೆಗೆ. ನೋಡಿದನ್ರಿಪ್ಪ, ನಮ್ ಬಿಗ್ ಬಾಸ್ ಮೊಮ್ಮಗ ಈ ಕುಮ್ಸ್ ಬ್ರದರ್ ಕುಡಿ ಈಗ ಬೀದಿಗೆ ಬಂದಿದ್ದಾರೆ. ನಾನು ಅಂದ್ರೆ ನಿಮ್ಮ ತಲೆಹರಟೆ ಮೊದ್ಲೇ ಸರಿ ಅವ್ರನ್ನ ಮಾತಾಡ್ತೀನಿ. ಅವ್ರ ಹೆಂಗ್ ಮಾತಾಡ್ರಿ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಮತ್ತೇನ್ರಿ ಕುಮ್ಸ್ ಕುಡಿ, ಏನ್ ದಿಢೀರ್ ಅಂತ ಸೂರ್ಯನ್ ಬೆಳಕಿಗೆ ಎಂಟ್ರಿ ಕೊಟ್ಬಿಟ್ರಿ? ಏನ್ ಸಮಾಚಾರ? 2 ವರ್ಷ ಕಾಮಗಾರಿ ನನಗೆ ಡಿಲೇ ಆಗಿದೆ ಅಂತ ಇವತ್ತು ಸಾರ್ವಜನಿಕರು ಯಾಕೆ ಹೊಣೆ ಆಗಬೇಕು ಸ್ವಾಮಿ ಅಂತ ನಾನು ನಿಮ್ಗೆ ಕೇಳ್ತೀನಿ. ಅಯ್ಯಯ್ಯೋ, ಹೌದಾ ಸ್ವಾಮಿ? ಇದು ತುಂಬಾ ಮುಖ್ಯ ಆಗತ್ತಲ್ವಾ ಸ್ವಾಮಿ? ಮುಖ್ಯವಾದದ್ದು. ಹಂಗಿದ್ರೆ ನೀವು ಮುಂದುವರಿಸಿ ಸ್ವಾಮಿ. ಯಾಕೆಂದ್ರೆ 2 ವರ್ಷದ ಡಿಲೇ ಅದು ಸರ್ಕಾರ ತಗೊಂಡ್ಲಿ ಹೊಣೆ, ಇಲ್ಲ ಅಂದ್ರೆ ಪ್ರೈವೇಟ್ ಸಂಸ್ಥೆ ಅವ್ರು ತಗೊಂಡ್ಲಿ. ಹೌದು ಸ್ವಾಮಿ. ಇವತ್ತು 600 ಕೋಟಿಗೆ ನೀವು 10-15 ಸಾವಿರ ಕೋಟಿ ಮಾಡ್ತೀರಲ್ಲ, ನಾನು ಹೇಳೋದು ಇನ್ನು ಎಷ್ಟಂತ ಜನಗಳ ಹೊಟ್ಟೆ ಮೇಲೆ ಹೊಡಿತೀರಾ ಸ್ವಾಮಿ? ಇದು ಖಂಡಿತ ನ್ಯಾಯ ಅಲ್ಲ ಸ್ವಾಮಿ. ನೀವು ಮುಂದೆ ಹೇಳಿ ಸ್ವಾಮಿ. ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಬೇಗ ಹೇಳಿ ಸ್ವಾಮಿ, ಅದೇನು ಅಂತ. ಅಗ್ರಿಮೆಂಟ್ ನಲ್ಲಿ ಸಿಗ್ನೇಚರ್ ಆಗಿರೋದು ನಿಮಗೆ ಸರ್ವಿಸ್ ರೋಡ್ ಆಗಬೇಕು. ಮೊದಲನೇ ಮುಖ್ಯವಾದ ಅಂಶ ಸರ್ವಿಸ್ ರೋಡ್ ಆಗಬೇಕು, ಸಿಗ್ನಲ್ ಫ್ರೀ ಝೋನ್ ಮಾಡ್ತೀನಿ ಅಂತ ಅಗ್ರಿಮೆಂಟ್ ನಲ್ಲಿ ಸಿಗ್ನೇಚರ್ ಆಗಿರೋದು. ಹೌದು ಸ್ವಾಮಿ. ಬಪ್ಪರೆ ಸ್ವಾಮಿ, ಅಡ್ಡಿ ಇಲ್ರಿಪ್ಪ. ನಮ್ ಬಿಗ್ ಬಾಸ್ ಅವರು ಮೊಮ್ಮಗನಿಗೆ ಚೆನ್ನಾಗಿನೇ ಮನೆ ಪಾಠ ಮಾಡಿ ಎಂಟ್ರಿ ಕೊಡ್ತಾರೆ. ನೀವ್ ಹೇಳಿಪ್ಪ. ಇವತ್ತು ಸರ್ವಿಸ್ ರೋಡ್ ಮಾಡಿಲ್ಲ, 3 ಕಡೆ ನಿಮಗೆ ಸಿಗ್ನಲ್ ಇದೆ. ನಾನು ಹೇಳೋದು ಲಿಜಿಟಿಮೇಟ್ ಆಗಿ ಇವರು ಇವತ್ತು ಟೋಲ್ ಕಲೆಕ್ಟ್ ಮಾಡಕ್ ಅರ್ಹರೇ ಇಲ್ಲ. ಹೌದಾ ಸ್ವಾಮಿ? ನಮಗೆ ಗೊತ್ತೇ ಇರ್ಲಿಲ್ಲ ನೋಡಿ ಸ್ವಾಮಿ. ಹೌದು, ಈ ಸರ್ವಿಸ್ ರೋಡ್ ಯಾಕೆ ಬೇಕು ಸ್ವಾಮಿ? ಸರ್ವಿಸ್ ರೋಡ್ ಅಲ್ಲಿ ರೈತರು ಓಡಾಡ್ತಾರೆ ಬಿಡ್ರಿ. ರೈತರ 115 ರೂಪಾಯಿ ಕೊಟ್ಬಿಟ್ಟು ಓಡಾಡಕ್ ಆಗ್ತದ? ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು, ನಡಿಗೆ ನೋಡಿ ಕೈ ಎತ್ತಿ ಮುಗಿಯಬೇಕು. ಬಪ್ಪರೆ ಸ್ವಾಮಿ, ನಿಜವಾದ ಮಣ್ಣಿನ ಮಗ ಅಂದ್ರ ನೀವು ನೋಡ್ರಿಪ್ಪ. ಏನ್ ಮಾತಂತ ಹೇಳಿದ್ರಿ ಸ್ವಾಮಿ ನೀವು? ಬಿಜೆಪಿ ಸರ್ಕಾರ 10 ದಿನದಿಂದ ಪ್ರತಿಭಟನೆ ಮಾಡಿದ್ರು ಈ ವಿಷಯವಾಗಿ. ಇವತ್ತು ನಾನು ಬಿಜೆಪಿ ಸರ್ಕಾರದವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳ್ರಿ. ಇವತ್ತು 17 ಸೀಟು ನಿಮ್ಮನ್ನ ನಂಬಿಕೆ ಇಟ್ಟು ಜನ ಗೆಲ್ಸಿದಾರಲ್ಲ. ಇವತ್ತು ನರೇಂದ್ರ ಮೋದಿ ಅವ್ರು ಏನ್ ಬಂದಿದ್ದಾರೆ, ಡೆಲ್ಲಿಲ ಪ್ರತಿಭಟನೆ ಮಾಡಿ, ಇನ್ನ ಇಲ್ಲಿ ಪ್ರತಿಭಟನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ನಾನು. ನೀವು ಹೇಳಿದ್ರೆ ಅವರು ಕೇಳ್ಬೇಕಲ್ಲ ಸ್ವಾಮಿ. ಅಲ್ಲ ಸ್ವಾಮಿ, ಒಂದಿನಕ್ಕೆ ಎಷ್ಟು ಗಾಡಿಗಳು ಈ ಟೋಲ್ ನಲ್ಲಿ ಓಡಾಡ್ತವೆ? 1 ಲಕ್ಷಕ್ಕಿಂತ ಹೆಚ್ಚು ಗಾಡಿಗಳು ಏನ್ ಓಡಾಡುತ್ತೆ ಇವತ್ತು. ಹೌದಾ? ಹಂಗಿದ್ರೆ ಒಟ್ಟು ಕಲೆಕ್ಷನ್ ಎಷ್ಟು ಸ್ವಾಮಿ? ಇವತ್ತು 115 ರೂಪಾಯಿ ಅಂದ್ರೆ ನಿಮ್ಗೆ 1.25 ಕೋಟಿ ನಿಮ್ಗೆ ಒಂದು ದಿನಕ್ಕೆ ಕಲೆಕ್ಷನ್ ಆಗ್ತದೆ. ಇದು ಒಂದ್ ತಿಂಗಳಿಗೆ ಎಷ್ಟಾಯ್ತು ಸ್ವಾಮಿ? 35 ರಿಂದ 40 ಕೋಟಿ ರೂಪಾಯಿ ನಿಮ್ಗೆ ತಿಂಗಳ ಕಲೆಕ್ಷನ್ ಇದು. ಹಂಗಿದ್ರೆ ಈ ಪ್ರಾಜೆಕ್ಟ್ ಖರ್ಚು ಎಷ್ಟು ಸ್ವಾಮಿ? ನಿಮ್ಮ ಟೋಟಲ್ ಬಡ್ಜೆಟ್ ಬಂದಿ ಪ್ರಾಜೆಕ್ಟ್ 600 ಕೋಟಿ ರೂಪಾಯಿ. ಅಡ್ಡಿ ಇಲ್ಲ ಸ್ವಾಮಿ, ನಿಮ್ಗೂ ಲೆಕ್ಕ ಚೆನ್ನಾಗಿ ಬರ್ತದೆ ಸ್ವಾಮಿ. ನಾನು ಹೇಳೋದು, ಇವತ್ತು ಅವ್ರೇನ್ ಹೇಳ್ತಾ ಇದಾರೆ, 2 ವರ್ಷ ಕಾಮಗಾರಿ ನನಗೆ ಡಿಲೇ ಆಗಿದೆ ಅಂತ ಇವತ್ತು ಸಾರ್ವಜನಿಕರು ಯಾಕೆ ಹೊಣೆ ಆಗಬೇಕು ಸ್ವಾಮಿ ಅಂತ ನಾನು ನಿಮ್ಗೆ ಕೇಳ್ತೀನಿ. ನೋಡ್ರಿಪ್ಪ, ಬಿಗ್ ಬಾಸ್ ಕುಡಿ ರಾಜಕೀಯ ಗ್ರ್ಯಾಂಡ್ ಎಂಟ್ರಿನ ಕೊಟ್ಟೈತಿ. ಆದ್ರೆ ಇದು ಮುಖ್ಯ ಅಲ್ಲ. ಮುಂದಿನ ದಿನಗಳಲ್ಲಿ ಇದು ಹೆಂಗ್ ಅಬ್ಬರ್ಸತಿ ಅನ್ನೋದು ಮುಖ್ಯ. ಅದ್ರ ಅಬ್ಬರ ಹೆಂಗಿರ್ತೈತೆ ಅಂತ ಮುಂದೆ ನಾನು ನಿಮ್ಗೆ ತೋರಿಸ್ತೇನೆ. ಇವತ್ತಿಗೆ ಸಾಕು, ಮತ್ತೆ ನಾಳೆ ಸಿಗ್ತೇನೆ, ಬರ್ತೇನೆ. ಬೈ ಬೈ.